ಇಡೀ ನಮ್ಮ ರಾಜ್ಯದಲ್ಲಿ ಪಂಚಕಳಚ ರಥೋತ್ಸವ ಎಲ್ಲೂ ನಡೆಯೋದಿಲ್ಲ. ನಮ್ಮ ದೊಡ್ಡಬಳ್ಳಾಪುರದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ ಪಂಚಕಳಚ. ಈ ರಥನ ನಾವು ರಥಸಪ್ತಮಿ ದಿವಸ ಹೊರಗಡೆ ಹಾಕ್ಕೊಂಡು 9 ದಿವಸ ಪರಿಶ್ರಮ ಪಟ್ಟು ಯಾವುದೇ ಕೆಲಸ ಕಾರ್ಯಗಳು ಏನೇ ಇದ್ರೂ ಅದನ್ನೆಲ್ಲ ಬದಿಗೊತ್ತಿ ನಾವಿಲ್ಲಿ ದೇವ್ರ ಸೇವೆ ಮಾಡ್ತೀವಿ. ಹಳೆ ರಥೋತ್ಸವ ಹಚ್ಚಿನ ಮರ ಅದೆಲ್ಲ ವಯಸ್ಸಾಗ್ತಾ ಅದನ್ನು ಎಲ್ಲ ಸೌದು ಅದು ವಯಸ್ಸಾದಂಥ ಇದಕ್ಕೆ ಲೋಕೋಪಯೋಗಿ ಇಲಾಖೆ ಫಿಟ್ನೆಸ್ ಸರ್ಟಿಫಿಕೇಟ್ ಅದನ್ನು ಕೊಡಲಿಲ್ಲ, ಕನ್ಸಿಡರ್ ಮಾಡಲಿಲ್ಲ. ಆದ್ದರಿಂದ ಹೊಸದು ಒಂದು ರಥ ಮಾಡಿ ಆ ರಥ ಇವಾಗ ನಡೆಸ್ಕೊಂಬರ್ತಾಯಿದ್ವಿ. ಈ ನಮ್ಮ ಯಜಮಾನರು ಮುನಿಯಪ್ಪರು ಹೇಳಿದಾಗೆ ನಮ್ಮದು 7ರಿಂದ 8ನೇ ತಲೆಮಾರು ನಾವು ನಡೆಸ್ಕೊಂಬರ್ತಾ ಇರ್ತಕ್ಕಂಥ. ಮೊದಲೆಲ್ಲ ನಾವೆಲ್ಲ ಇಲ್ಲೇ ದೇವಸ್ಥಾನ ಜಾಗದಲ್ಲೇ ಇದ್ವಿ, ಎಲ್ಲ ಮಾಳಿಗೆ ಮನೆಗಳಿದ್ವು. ಹಿಂದೆ ಸುಮಾರು ವರ್ಷಗಳ ಹಿಂದೆ 1-1.5 ತಿಂಗಳು ಸೈಕ್ಲೋನ್ ಅಂತ ಇದ್ದಾಗ ಮನೆಗಳೆಲ್ಲ ಶೀತಲ ವ್ಯವಸ್ಥೆ ಇದಾಗಿತ್ತು, ಮನೆಗಳು ಬಿದ್ದೋದು. ಅದಾದ ನಂತರ ಅವರವರು ಒಂದೊಂದು ಕಡೆ ಅವರ ಕುಟುಂಬನ ಕರ್ಕೊಂಡೋಗಿ ಜೀವನ ಮಾಡೋ ಅಂಥ ಒಂದು ಪರಿಸ್ಥಿತಿ ಬಂತು. ಈಗ 1-2 ಕುಟುಂಬ ಮಾತ್ರ ಇಲ್ಲಿ ವಾಸವಾಗಿದ್ದಾರೆ. ನಾವು ತಲತಲಾಂತರಗಳಿಂದನೂ ನಾವು ಈ ಒಂದು ರಥೋತ್ಸವದ ಕೆಲಸ ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಪಂಚಕಳಚ ರಥೋತ್ಸವ ಎಲ್ಲೂ ನಡೆಯೋದಿಲ್ಲ. ನಮ್ಮ ದೊಡ್ಡಬಳ್ಳಾಪುರದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ ಪಂಚಕಳಚ. ಈ ರಥನ ನಾವು ರಥಸಪ್ತಮಿ ದಿವಸ ಹೊರಗಡೆ ಹಾಕ್ಕೊಂಡು 9 ದಿವಸ ಪರಿಶ್ರಮ ಪಟ್ಟು ಯಾವುದೇ ಕೆಲಸ ಕಾರ್ಯಗಳು ಏನೇ ಇದ್ರೂ ಅದನ್ನೆಲ್ಲ ಬದಿಗೊತ್ತಿ ನಾವಿಲ್ಲಿ ದೇವ್ರ ಸೇವೆ ಮಾಡ್ತೀವಿ. ಆಮೇಲೆ ಏನು 3-4 ರಥೋತ್ಸವ ಇದೆ. ನಮ್ಮ ರಾಜ್ಯದ ಜನತೆ ಹೊರತುಪಡಿಸಿ ಹೊರ ರಾಜ್ಯದಿಂದ ತಮಿಳುನಾಡು, ಆಂಧ್ರ, ಕೇರಳ ಈ ಭಾಗದಿಂದನೂ ವ್ಯಾಪಾರಸ್ಥರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಸುಮಾರು ಒಂದು 3-4 ದಿನ ಈ ನಮ್ಮ ರಥೋತ್ಸವ ಹಾಗೂ ಜಾತ್ರೆ ನಡೀತಿದೆ. ಇಲ್ಲೊಂದು ಕನಿಷ್ಠ ಪಕ್ಷ 6-7 ಲಕ್ಷ ಜನ ಈ ಒಂದು 4 ದಿವಸದಲ್ಲಿ ಇಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡಿತಾರೆ, ಹೋಗ್ತಾರೆ. ಈ ರಥೋತ್ಸವ 3ನೇ ತಾರೀಕು ಜರುಗೋದು. ಅಮಾವಾಸ್ಯೆ ನಂಜುಂಡೇಶ್ವರ ಅವರ ಕುಟುಂಬದ ನೇತೃತ್ವ ಹಾಗೂ ತಾಲೂಕು ಆಡಳಿತದ ತಹಶೀಲ್ದಾರರು ಮುಜರಾಯಿ ತಹಶೀಲ್ದಾರರು ಇವರ ಸರ್ಕಾರದ ನೇತೃತ್ವದಲ್ಲಿ 3ನೇ ತಾರೀಕು ರಥೋತ್ಸವ ನಡೀತಿದೆ. ಇಷ್ಟನ್ನು ಹೇಳಿ ನಮ್ಮ ತಾಲೂಕಿನ ಜನತೆಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ತೇರು ಇವಾಗ ಏನು ಇದು ಕಟ್ತಾ ಇದ್ರೆ ಇದು ಹೊಸ ತೇರು ಹಾಗಾದ್ರೆ ಇದು ಮೊದಲನೇ ಸತಿ ಈ ಸಲ ಅಲ್ಲ, ಇದು ಸುಮಾರು ಒಂದು 5 ವರ್ಷ ಆಗ್ತಾ ಬಂದಿದೆ. 5-6 ವರ್ಷ ಆಗ್ತಾ ಬಂದಿದೆ. ಈ ಒಂದು ಹೊಸ ರಥ ನಿರ್ಮಾಣ ಆಗಬೇಕು ಅಂದರೆ ಹಿಂದೆ ಒಂದು ವ್ಯವಸ್ಥಾಪನಾ ಸಮಿತಿ ಅಂತ ಇತ್ತು, ನಮ್ಮ ಹಾಲ್ ಇಂಡಿಯಾ ಶ್ರೀನಿವಾಸ್ ಅವರು ಅಂತ. ಅವರ ಸಮಿತಿ ಅಧ್ಯಕ್ಷರು ಅವರ ಶ್ರಮದಿಂದ ಒಂದು ಹೊಸ ರಥೋತ್ಸವ ಆಯಿತು. ಇಲ್ಲಾಂದ್ರೆ ನಿಮಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಭೋಗನಂದೇಶ್ವರ ರಥ ಆಗಿತ್ತು. ಆ ರೀತಿಯಾಗಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಭಾರಿ ಕೆಟ್ಟ ಹೆಸರು ಬರೋಂಥ ಒಂದು ಮುನ್ಸೂಚನೆ ಇತ್ತು. ಆದರೆ ನಮ್ಮ ಡಿ ಶ್ರೀನಿವಾಸ್ ಅವರು ಅವರ ಸಂಘಟನೆಲ್ಲ ಒಗ್ಗೂಡಿಸ್ಕೊಂಡು ದಾನಿಗಳನ್ನ ಹಿಡ್ಕೊಂಡು ದಾನಿಗಳ ಕಡೆಯಿಂದ ಎಲ್ಲ ವಸ್ತುಗಳನ್ನ ಸಂಗ್ರಹ ಮಾಡಿ ಹೊಸ ರಥೋತ್ಸವ ಮಾಡೋಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅವರನ್ನೆಲ್ಲ ದೊಡ್ಡಬಳ್ಳಾಪುರ ತಾಲೂಕು ಜನತೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.